ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 3ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ ತೃತೀಯೋಧ್ಯಾಯಃ. ಅಷ್ಟಾವಕ್ರ ಉವಾಚ ಅವಿನಾಶಿನಮಾತ್ಮಾನಮೇಕಂ ವಿಜ್ಞಾಯ ತತ್ವತಃ ತವಾತ್ಮಜ್ಞಾನಸ್ಯ ಧೀರಸ್ಯ ಕಥಮರ್ಥಾರ್ಜನೆ ರತಿಃ. ಅಷ್ಟಾವಕ್ರರು ಹೇಳುತ್ತಿರುವರು, ಅವಿನಾಶಿ ಏಕವಾದ ಆತ್ಮ ಎಂದು ನೀನು ತತ್ವತಃ ತಿಳಿದ ಮೇಲೆ ಧೀರನಾದ ಆತ್ಮಜ್ಞಾನಿಯಾದ ನೀನು ದ್ರವ್ಯಾರ್ಜನೆಯಲ್ಲಿ ಹೇಗೆ ಆಸಕ್ತನಾಗುವುದು? ಆತ್ಮಜ್ಞಾನಾದಹೋ ಪ್ರೀತಿರ್ವಿಷಯ ಭ್ರಮಗೋಚರೇ ಶುಕ್ತೇರಜ್ಞಾನತೋ ಲೋಭೋ ಯಥಾ ರಜತ ವಿಭ್ರಮೇ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಗಿದೆ ಎಂಬ ಭ್ರಾಂತಿಯಿಂದ ಲೋಭ ಜನಿಸುವಂತೆ ಆತ್ಮನ ಅಜ್ಞಾನದಿಂದ ವಿಷಯ ವಸ್ತುಗಳ ಮೇಲೆ ಲೋಭ ಜನಿಸುವುದು. ವಿಶ್ವಂ ಸ್ಫುರತಿ ಯತ್ರೇದಂ ತರಂಗಾ ಇವ ಸಾಗರೇ ಸೋಹಮಸ್ಮೀತಿ ವಿಜ್ಞಾಯ ಕಿಂ ದೀನ ಇವ ಧಾವಸಿ. ಸಾಗರದಲ್ಲಿ ಅಲೆಗಳು ಹೇಗೆ ಹುಟ್ಟುವವೋ ಹಾಗೆ ನಿನ್ನಲ್ಲಿ ಪ್ರಪಂಚ ಎಂಬ ಅಲೆ ಹುಟ್ಟುವುದೆಂದು ಅರಿತ ಮೇಲೆ ದೀನನಂತೆ ಏಕೆ ಧಾವಿಸುತ್ತಿರುವೆ? ಶ್ರುತ್ವಾಪಿ ಶುದ್ಧ ಚೈತನ್ಯಮಾತ್ಮಾನಮತಿ ಸುಂದರಂ ಉಪಸ್ಥೇತ್ಯಂತ ಸಂಸಕ್ತೋ ಮಾಲಿನ್ಯಮಧಿಗಚ್ಚತಿ. ಆತ್ಮ ಶುದ್ಧ ಚೈತನ್ಯ ಅತಿ ಸುಂದರ ಎಂದು ಅರಿತ ಮೇಲೆಯೂ ಕಾಮಕ್ಕೆ ವಶನಾಗಿ ಹೇಗೆ ಒಬ್ಬ ಮಲಿನನಾಗುವುದು? ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಮುನೇರ್ಜಾನತ ಆಶ್ಚರ್ಯಂ ಮಮ ತ್ವಮನುವರ್ತತೆ. ಸರ್ವಭೂತಗಳಲ್ಲಿಯೂ ಆತ್ಮವನ್ನು ಅರಿತ ಮೇಲೆ ಆತ್ಮನಲ್ಲಿ ಸರ್ವಭೂತಗಳನ್ನು ಅರಿತ ಮೇಲೆಯೂ ಮಮತ್ವ ಭಾವನೆ ಇರುವುದು ಆಶ್ಚರ್ಯ. ಆಸ್ಥಿತಃ ಪರಮಾದ್ವೈತಂ ಮೋಕ್ಷಾರ್ಥೇಪಿ ವ್ಯವಸ್ಥಿತಃ ಆಶ್ಚರ್ಯಂ ಕಾಮವಶಗೋ ವಿಕಲಃ ಕೇಲಿ ಶಿಕ್ಷಯ. ಪರಮಾದ್ವೈತದಲ್ಲಿ ನೆಲೆಸಿ ಮೋಕ್ಷಾಕಾಂಕ್ಷಿಯಾಗಿದ್ದರೂ ಕಾಮಕ್ಕೆ ವಶನಾಗಿ ಕೇಳಿ ಶಿಕ್ಷೆಯಲ್ಲಿ ನಿರತನಾಗಿರುವುದು ಆಶ್ಚರ್ಯ. ಉದ್ಭೂತಂ ಜ್ಞಾನ ದುರ್ಮಿತ್ರಮವಧಾರ್ಯಾತಿ ದುರ್ಬಲಃ ಆಶ್ಚರ್ಯಂ ಕಾಮಮಾಕಾಂಕ್ಷೆ ಕಾಲಮಂತಮನುಶ್ರಿತಃ. ಕಾಮ ಜ್ಞಾನಕ್ಕೆ ದೊಡ್ಡ ಶತ್ರುವೆಂದು ತಿಳಿದಿದ್ದರೂ ಇಳಿ ವಯಸ್ಸಿನವನಾಗಿ ದುರ್ಬಲನಾಗಿದ್ದರೂ ಕಾಮ ಕೇಳಿಯಲ್ಲಿ ಆಸಕ್ತನಾಗಿರುವುದು ಆಶ್ಚರ್ಯ. ಇಹಾಮುತ್ರ ವಿರಕ್ತಸ್ಯ ನಿತ್ಯಾನಿತ್ಯ ವಿವೇಕಿನಃ ಆಶ್ಚರ್ಯಂ ಮೋಕ್ಷ ಕಾಮಸ್ಯ ಮೋಕ್ಷಾದೇವ ವಿಭೀಷಿಕಾ. ಇಹಾಮೂತ್ರ ಫಲ ಭೋಗ ವಿರಾಗಿ ಆಗಿದ್ದರೂ ನಿತ್ಯಾನಿತ್ಯ ವಸ್ತು ವಿವೇಕಿ ಆಗಿದ್ದರೂ ಮೋಕ್ಷ ಕಾಮಿಯಾಗಿದ್ದರೂ ಮೋಕ್ಷಕ್ಕೆ ಅಂಜುವುದು ಆಶ್ಚರ್ಯ. ಧೀರಸ್ತು ಭೋಜ್ಯಮಾನೋಪಿ ಪೀಡ್ಯಮಾನೋಪಿ ಸರ್ವದಾ ಆತ್ಮಾನಂ ಕೇವಲಂ ಪಶ್ಯನ್ ನ ತುಷ್ಯತಿ ನ ಕುಪ್ಯತಿ. ಆತ್ಮನನ್ನೇ ಸರ್ವದಾ ನೋಡುತ್ತಿರುವವನನ್ನು ಇತರರು ಭೋಜನಾದಿಗಳಿಂದ ಗೌರವಿಸಲಿ ಅಥವಾ ಪೀಡಿಸಲಿ ಅವನು ಇದರಿಂದ ತೃಪ್ತಿಗೊಳ್ಳುವುದೂ ಇಲ್ಲ, ಕೋಪಗೊಳ್ಳುವುದೂ
ಇಲ್ಲ. ಚೇಷ್ಟಮಾನಂ ಶರೀರಂ ಸ್ವಂ ಪಶ್ಯತ್ಯನ್ಯ ಶರೀರವತ್ ಸಂಸ್ತವೇ ಚಾಪಿ ನಿಂದಾಯಾಂ ಕಥಂ ಕ್ಷುಭ್ಯೇತ್ ಮಹಾಶಯಃ. ಮಹಾಜ್ಞಾನಿಯು ತನ್ನ ದೇಹವೇ ಕೆಲಸ ಮಾಡುತ್ತಿದ್ದರೂ ಅದನ್ನು ಬೇರೊಂದು ದೇಹದಂತೆ ಭಾವಿಸುತ್ತಾನೆ. ಆದ ಕಾರಣ ಅವನು ನಿಂದಾಸ್ತುತಿಗಳಿಂದ ಹೇಗೆ ವಿಕಾರಕ್ಕೆ ಒಳಗಾಗಬಲ್ಲ? ಮಾಯಾ ಮಾತ್ರಮಿದಂ ವಿಶ್ವಂ ಪಶ್ಯನ್ ವಿಗತ ಕೌತುಕಃ ಅಪಿ ಸನ್ನಿಹಿತೆ ಮೃತ್ಯು ಕಥಂ ತ್ರಸ್ಯತಿ ಧೀರಧೀಃ. ವಿಶ್ವವನ್ನು ಮಾಯ ಮಾತ್ರ ಎಂದು ನೋಡುತ್ತಾ ಅದರಲ್ಲಿ ಆಸಕ್ತಿಯನ್ನೆಲ್ಲ ಕಳೆದುಕೊಂಡ ಧೀರನು ಮೃತ್ಯುವೇ ಸನ್ನಿಹಿತವಾಗುತ್ತಿದ್ದರು ಅದಕ್ಕೆ ಹೇಗೆ ಅಂಜುವನು? ನಿಸ್ಪೃಹಂ ಮಾನಸಂಯಸ್ಯ ನೈರಾಶ್ಯೇಪಿ ಮಹಾತ್ಮನಃ ತಸ್ಯಾತ್ಮಜ್ಞಾನ ತೃಪ್ತಸ್ಯ ತುಲನಾಕೇನ ಜಾಯತೆ. ಆತ್ಮಜ್ಞಾನದಲ್ಲಿ ತೃಪ್ತನಾಗಿ ನಿರಾಶೆಯೂ ನಿಸ್ಪೃಹನೂ ಆಗಿರುವಂತಹ ಮಹಾತ್ಮನನ್ನು ಯಾರೊಡನೆ ಹೋಲಿಸುವುದು? ಸ್ವಭಾವಾದೇವ ಜಾನಾನೋ ದೃಶ್ಯಮೇತನ್ನ ಕಿಂಚನ ಇದಂ ಗ್ರಾಹ್ಯಮಿದಂ ತ್ಯಾಜ್ಯಂ ಸ ಕಿಂ ಪಶ್ಯತಿ ಧೀರಧೀಃ. ದೃಶ್ಯವೆಲ್ಲ ಭ್ರಾಂತಿ ಎಂದು ಅರಿತ ಧೀರನು ಒಂದನ್ನು ಸ್ವೀಕರಿಸಬೇಕು ಮತ್ತೊಂದನ್ನು ತ್ಯಜಿಸಬೇಕು ಎಂದು ಹೇಗೆ ಭಾವಿಸುವನು? ಅಂತಸ್ತ್ಯಕ್ತ ಕಷಾಯಸ್ಯ ನಿರ್ದ್ವಂದ್ವಸ್ಯ ನಿರಾಶಿಷಃ ಯದೃಚ್ಛಯಾಗತೋ ಭೋಗೋ ನ ದುಃಖಾಯ ನ ತುಷ್ಟಯೇ. ಯಾರು ಮನಸ್ಸಿನಲ್ಲಿ ಆಸಕ್ತಿಯನ್ನೆಲ್ಲ ತ್ಯಜಿಸಿರುವನೋ, ನಿರ್ದ್ವಂದ್ವನಾಗಿರುವನೋ, ನಿರಾಶೆಯಾಗಿರುವನೋ ಅಂತಹವನಿಗೆ ತಾನಾಗಿ ಯಾವ ಅನುಭವ ಆದರೂ ಅದರಿಂದ ಸುಖ ಅಥವಾ ದುಃಖ ಯಾವುದೂ ಆಗುವುದಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.